ಕರಾಳ ರಾತ್ರಿಯ ಕಟು ಸತ್ಯ ಬಿಚ್ಚಿಟ್ಟ ಸಿಟಿ ರವಿ. ಕಪಿಲ್ ಗದ್ದೆಗಳ ನಡುವೆ ತಗೊಂಡು ನಿಲ್ಲಿಸಿದ್ರು. ಹಿಂದ್ಗಡೆ ಒಂದು ಪೊಲೀಸ್ ಜೀಪು, ಮುಂದ್ಗಡೆ ಒಂದು ಪೊಲೀಸ್ ಜೀಪು, ಒಟ್ಟು 6 ರಿಂದ 8 ಜನ ಪೊಲೀಸ್. ಕತೆ ಮುಗಿಸ್ತೀವಿ ಅಂತ ನುಗ್ಗಿದವರ ಹಿಂದೆ ಯಾರ ಚಿತಾವಣೆ? ನಿನ್ನ ಕತೆ ಮುಗಿಸ್ತೀನಿ ಅಂತ ಬೆದರಿಕೆ ಹಾಕಿ ಬಾರಲಿ ಅಂತ ನುಗ್ಗಿ ಏರ್ಲಿಕ್ಕೆ ಬಂದು ನಿನ್ ಕೊಲೆ ಮಾಡ್ತೀವಿ, ನಿನ್ನ ಹೆಣ ಕಳಿಸ್ತೀವಿ, ನೀನ್ ಪೀಸ್ ಮಾಡಿ ಹಾಕಿ. ಏನೋ ಮಾಡಲು ಹೋಗಿ ಮತ್ತೇನೋ ಮಾಡಿದ್ದು ಯಾರು? ಇದು ಹಾರರ್ ಸಿನಿಮಾವನ್ನೇ ಮೀರಿಸಿದ ಥ್ರಿಲ್ಲರ್ ಸ್ಟೋರಿ. ಪ್ರಿಯ ವೀಕ್ಷಕರೇ, ಇದು ಸಿನಿಮಾ ಕಥೆಯೂ ಅಲ್ಲ, ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಸಿನಿಮಾವೂ ಅಲ್ಲ. ಇದು ಅದನ್ನು ಮೀರಿಸಿದ ಭಯಾನಕ ಕಥೆ ವೀಕ್ಷಕರೇ. ಏನೋ ಮಾಡಲು ಹೋಗಿ ಇನ್ನೇನೋ ಮಾಡಿ ಒಂದಿಡೀ ವ್ಯವಸ್ಥೆಯೇ ಪೇಚಿಗೆ ಸಿಲುಕಿದ ಕಥೆ. ಈ ಥ್ರಿಲ್ಲರ್ ಕಥೆಯ ಕಥಾನಾಯಕ ಬಿಜೆಪಿ ಲೀಡರ್, ಕೇಸರಿ ಪಾಳ್ಯದ ಫೈರ್ ಬ್ರ್ಯಾಂಡ್ ಸಿಟಿ ರವಿ. ವಿಧಾನ ಪರಿಷತ್ನ ಗುರುವಾರದ ಘಟನೆ ನಿಮ್ಗೆ ಗೊತ್ತೇ ಇದೆ, ಆದ್ರೂ ಕ್ವಿಕ್ ಆಗಿ ಒಮ್ಮೆ ಹೇಳಿಬಿಡ್ತೀವಿ ಕೇಳಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೇವಲವಾಗಿ ಮಾತನಾಡಿದ್ದಾರೆ ಅನ್ನೋ ವಿಚಾರ ವಿಧಾನ ಪರಿಷತ್ನಲ್ಲಿ ಸದ್ದು ಮಾಡುತ್ತೆ. ಈ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ಮಧ್ಯೆ ವಾಕ್ ಸಮರ ನಡೆಯುತ್ತೆ. ಈ ವೇಳೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರನ್ನ ಸಿಟಿ ರವಿ ಡ್ರಗ್ ಅಡಿಕ್ಟ್ ಅಂತ ಕರೀತಾರೆ. ಇದಕ್ಕೆ ಪ್ರತಿಯಾಗಿ ಸಿಟಿ ರವಿ ಅವರನ್ನ ಕೊಲೆಗಾರ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ನಿಂದಿಸ್ತಾರೆ. ಸಿಟ್ಟಿಗೆದ್ದ ಸಿಟಿ ರವಿ ಹೆಬ್ಬಾಳ್ಕರ್ ಅವರನ್ನ ಪ್ರಾಸ್ಟಿಟ್ಯೂಟ್ ಅಂತ ನಿಂದಿಸಿದ್ರು ಅನ್ನೋದು ಆರೋಪ. ಇದಾದ ಮೇಲೆ ನಡೆದಿದ್ದು ಇತಿಹಾಸ ಕಂಡು ಕೇಳರಿಯದ ಘಟನೆ. ಸಿಟಿ ರವಿ ವಿರುದ್ಧ ಕೊಲೆ ಸಂಚು ನಡೆದಿತ್ತ. ಉಪಮುಖ್ಯಮಂತ್ರಿಗಳು, ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ಹಿರಿಯ ಶಾಸಕರಾದ ನಜೀರ್ ಅಹಮದ್ ಅವರು, ಬಸವನಗೌಡ ಬಾಗಡಿ ಅವರು, ಚಂದ್ರರಾಜ್ ಹಟ್ಟಿಹೊಳಿ ಅವರು ಏಕವಚನದಲ್ಲಿ ನಿಂದಿಸ್ತಾ ನನ್ನ ಕುಟುಂಬ, ನನ್ನ ತಾಯಿ ಅವ್ರೆಲ್ಲರೂ ನಿಂದಿಸ್ತಾ ನಿನ್ನ ಕತೆ ಮುಗಿಸ್ತೀನಿ ಅಂತ ಬೆದರಿಕೆ ಹಾಕಿ ಬಾರಲಿ ಅಂತ ನುಗ್ಗಿ ಏರ್ಲಿಕ್ಕೆ ಬಂದು. ಸಿಟಿ ರವಿಯವರು ಹೇಳ್ತಾ ಇರೋದು ಸುವರ್ಣಸೌಧದಲ್ಲಿ ಗುರುವಾರ ನಡೆದ ಘಟನೆಯ ಬಗ್ಗೆ. ಅಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಸುವರ್ಣಸೌಧಕ್ಕೆ ನುಗ್ಗಿದ್ರು. ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನಿಸಿದ್ರು. ಮಾರ್ಷಲ್ಗಳು ತಡೀದೆ ಹೋಗಿದ್ರೆ ಅಲ್ಲಿ ನಡೀತಾ ಇದ್ದಿದ್ದೇ ಬೇರೆ. ಅಷ್ಟರ ಮಟ್ಟಿಗಿತ್ತು ಆ ಆಕ್ರೋಶ. ನೀನು ಕೊಲೆ ಮಾಡ್ತೀವಿ, ನಿನ್ನ ಹೆಣನ ಕಳಿಸ್ತೀವಿ, ನೀನು ಪೀಸ್ ಮಾಡಿ ಹಾಕ್ತೀವಿ, ನೀನು ಬೆಳಗಾವಿಯಿಂದ ನಿನ್ನ ಹೆಣನೇ ಹೋಗೋದು ಅನ್ನುವ ಬೆದರಿಕೆ ಜೊತೆಗೆ ಹಲ್ಲೆ ಮಾಡ್ಲಿಕ್ಕೆ ಬಂದರು. ಕಿಶೋರ್ ನನ್ನನ್ನು ತಡೆದು ಅದ್ರ ಜೊತೆಗೆ ಮಾರ್ಷಲ್ರು ಸಕ್ರಿಯವಾಗಿ ಆ ಕಾರಿಡಾರ್ನ ಗೇಟ್ನ ಕ್ಲೋಸ್ ಮಾಡಿ ಕೊನೆಗೆ ಒಂದು 10 ನಿಮಿಷಕ್ಕೂ ಹೆಚ್ಚು ಕಾಲ ಅವ್ರು ಗೇಟ್ ಒದಿಯೋದು, ಅವನ್ನ ಹೆಣ ಕಳಿಸ್ತೀವಿ ಬಿಡ್ರಿ ಅವನ್ನ ಅಂತ ಕೂಗಾಟ ಮಾಡೋದು ಎಲ್ಲ ನಡೀತು. ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡ ಸಿಟಿ ರವಿಯವರಿಗೆ ನಂತರ ಶುರುವಾಗಿದ್ದೇ ಕರಾಳ ರಾತ್ರಿ. ಗುರುವಾರ ಸಂಜೆ 6:15 ರವಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಬಂಧನದ ನಂತರ ನಡೆದ ಕೆಲ ಘಟನೆಗಳಿದ್ದಾವಲ್ಲ, ಏನೋ ಮಾಡಲು ಹೋಗಿ ಇನ್ನೇನೋ ಮಾಡಿದ್ರು ಅನ್ನೋ ಹಾಗೆ ಈಗ ರಾಜಕೀಯ ರಣರಂಗ ಸೃಷ್ಟಿಯಾಗಿರೋದು ಅದೇ ವಿಚಾರಕ್ಕೆ. ಎಲ್ಲದಕ್ಕೂ ನಾನೇ ಕಾರಣ ಅಂದಿದ್ದೇಕೆ DCM DKಶ? ಅವ್ರ ಮನೇಲಿ ಏನಾದರೂ ನಾನೇ ಕಾರಣ, ಅವ್ರ ಪಾರ್ಟಿಲಿ ಏನಾದರೂ ನಾನೇ ಕಾರಣ, ಅವ್ರ ಹೊಟ್ಟೆ ಒಳಗೆ ಏನಾದರೂ ಕಾರಣ, ಹೊರಗಡೆ ಏನಾದರೂ ನಾನೇ ಕಾರಣ, ಈ ರಾಜ್ಯದಲ್ಲಿ ಎಲ್ಲ ನಾನೇ ಕಾರಣ. ಅವ್ರಿಗೆ ಪಾಪ ನನ್ನ ನೆನೆಸ್ಕೊಂಡಿಲ್ಲ, ನಿದ್ದೆನೂ ಬರುವುದಿಲ್ಲ. ಸಿಟಿ ರವಿ ಅವರ ಬಂಧಿಸಿದ ನಂತರದ ಘಟನೆಗಳ ಹಿಂದೆ ಸಂಚಿನ ಆರೋಪ ಕೇಳಿ ಬಂದಿರೋದಕ್ಕೆ DCM DK ಶಿವಕುಮಾರ್ ಕೊಟ್ಟಿರೋ ಉತ್ತರ ಇದು. ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಾರೆ ಅನ್ನೋದೇ ಇಷ್ಟಕ್ಕೆಲ್ಲ ಕಾರಣ. ಹಾಗೊಂದು ವೇಳೆ ಸಿಟಿ ರವಿಯವರ ಬಾಯಲ್ಲಿ ಅಂಥ ಪದವೇನಾದ್ರೂ ಬಂದಿದ್ರೆ ಅದು ಅಕ್ಷಮ್ಯ, ಅದರಲ್ಲಿ 2 ಮಾತೇ ಇಲ್ಲ. ಆದ್ರೆ ನಾನು ಹಾಗೆ ಹೇಳಿಯೇ ಇಲ್ಲ ಅಂತ ಸಿಟಿ ರವಿ ಹೇಳ್ತಾನೆ ಬಂದಿದ್ದಾರೆ. ಹಾಗೆ ಹೇಳದೇ ಇದ್ರೆ ಕೇಸ್ ಯಾಕೆ ದಾಖಲಾಗತ್ತೆ? ಪೊಲೀಸರು ಯಾಕೆ ಅರೆಸ್ಟ್ ಮಾಡ್ತಾರೆ ಅನ್ನೋದು ಸಿಎಂ ಸಿದ್ದರಾಮಯ್ಯನವರ ಪ್ರಶ್ನೆ. ಯಾರು
ತಪ್ಪು ಮಾಡಿದ್ದೀನಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಶಬ್ದ ಬಳಸಿದ್ದೀನಿ ಅಂತ ಒಪ್ಕೋತಾರೆ. ದೆನ್ ವೈ ಹಿ ವಾಸ್ ಅರೆಸ್ಟೆಡ್? ಆದ್ರೆ ಇಲ್ಲಿರೋ ಪ್ರಶ್ನೆ ಏನಂದ್ರೆ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿರೋ ವಿಚಾರಕ್ಕಲ್ಲ, ಅರೆಸ್ಟ್ ಮಾಡಿದ ನಂತರ ಅವರನ್ನ ಪೊಲೀಸರು ನಡೆಸಿಕೊಂಡಿರೋ ವಿಚಾರಕ್ಕೆ. ಶುಕ್ರವಾರ ಹೈಕೋರ್ಟ್ನಿಂದ ಜಾಮೀನು ಪಡೆದು ಹೊರಬಂದಿರೋ ಸಿಟಿ ರವಿ ಶನಿವಾರ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಬಿಜೆಪಿ ಹೆಡ್ ಆಫೀಸ್ಗೆ ಬಂದ್ರು. ಅಲ್ಲಿ ಸುದ್ದಿಗೋಷ್ಠಿ ನಡೆಸಿ ಗುರುವಾರ ರಾತ್ರಿಯಿಂದ ಶುಕ್ರವಾರ ಬೆಳಗಿನವರೆಗೆ ಏನೇನಾಯ್ತು ಅನ್ನೋದನ್ನ ಇಂಚಿಂಚಾಗಿ ವಿವರಿಸಿದ್ರು. ಲೊಕೇಶನ್ ಹಾಕಿ ಗರಗ್ಗಿಂದ ನೋಡ್ತಾ ಇದ್ದೆ ಸೌದತ್ತಿಯಿಂದ ರಾಮದುರ್ಗ ಯಾದವಾಡು, ಅಲ್ಲೇ ಮತ್ತೆ ಇಲ್ಲೋ ತಗೊಂಡೋದ್ರು. ಗದ್ದೆಗಳ ನಡುವೆ ತಗೊಂಡೋದ್ರು. ಗದ್ದೆನಲ್ಲಿ ಟ್ರಾಕ್ಟರಿ ಗಾಡಿ ಇರ್ತಾವಲ್ಲ, ರೋಡ್ ಇರ್ತಲ್ಲ, ಕಬ್ಬಿನ ಗದ್ದೆಗಳ ನಡುವೆ ತಗೊಂಡೋಗಿ ನಿಲ್ಲಿಸಿದ್ರು. ಹಿಂದ್ಗಡೆ ಒಂದು ಪೊಲೀಸ್ ಜೀಪು, ಮುಂದ್ಗಡೆ ಒಂದು ಪೊಲೀಸ್ ಜೀಪು. ಒಟ್ಟು 6ರಿಂದ 8 ಜನ ಪೊಲೀಸ್. ನಿಗೂಢ, ಎಲ್ಲವೂ ನಿಗೂಢ. ಪೊಲೀಸರ ನಡೆಯೂ ನಿಗೂಢ. ಸಿಟಿ ರವಿಯವರನ್ನ ಕರ್ಕೊಂಡು ಹೋದ ಜಾಗವೂ ನಿಗೂಢ. ಅರೆಸ್ಟ್ ಮಾಡಿ ಪೊಲೀಸ್ ಠಾಣೆಯಲ್ಲಿ ಕೂರಿಸೋದ್ಬಿಟ್ಟು ಊರಿಡೀ ಸುತ್ತಾಡಿಸಿ ಅದೊಂದು ಕಬ್ಬಿನ ಗದ್ದೆಗೆ ಕರ್ಕೊಂಡು ಹೋಗೋ ಅವಶ್ಯಕತೆ ಏನಿತ್ತು? ಸಿಟಿ ರವಿ ಆದಿಯಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರಕ್ಕೆ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಒಬ್ಬ ಜನಪ್ರತಿನಿಧಿನ ನೀವು ಎತ್ತಾಕೊಂಡು ಹೋಗಿ ಕ್ರಷರ್ ಮಾಡೋ ಕಡೆ, ಆ ಫಾರೆಸ್ಟ್ ಒಳಗಡೆ ತಗೊಂಡೋಗಿ ಒಬ್ಬರೇ ನಿಲ್ಲಿಸ್ತಿರಲ್ಲ, ಏನು ಮಾಡಕ್ಕೆ ಹೊರಟಿದ್ರಿ? ಫಾರೆಸ್ಟ್ ಒಳಗಡೆ ಕರ್ಕೊಂಡೋಗಿ ನಿಲ್ಲಿಸ್ತಿರಲ್ಲ, ಏನು ಬೆದರಿಕೆ ಹಾಕಕ್ಕೆ? ಬೆದರಿಕೆ ಹಾಕಿ ಮಾನಸಿಕವಾಗಿ ಕುಗ್ಗಿಸಿದ್ದಾರೆ. ಸುಮಾರು 400-500 ಕಿಲೋಮೀಟರ್ ರಾತ್ರಿ ಎಲ್ಲ ಸುತ್ತಿಸಿದ್ದಾರೆ. ಗದಗ, ಸವದತ್ತಿ, ರಾಮದುರ್ಗ, ಯಾದವಾಡ, ಖಾನಾಪುರ ಹೀಗೆ 400ರಿಂದ 500 ಕಿಲೋಮೀಟರ್ ರಾತ್ರಿ ಇಡೀ ಸಿಟಿ ರವಿಯವರನ್ನ ಪೊಲೀಸ್ ಜೀಪ್ನಲ್ಲಿ ಕೂರಿಸಿಕೊಂಡು ರೌಂಡ್ ಹೊಡೆದಿದ್ದಾರಂತೆ. ಇದರ ಅವಶ್ಯಕತೆ ಏನಿತ್ತು ಅನ್ನೋದೇ ಇಲ್ಲಿ ಎದ್ದಿರೋ ಪ್ರಶ್ನೆ. ಪೊಲೀಸ್ ಠಾಣೆಯಲ್ಲಿ ಕೂರಿಸೋ ಬದಲು ಪೊಲೀಸ್ ಜೀಪಲ್ಲಿ ಕೂರಿಸಿಕೊಂಡು ಊರೆಲ್ಲ ಸುತ್ತಿಸಿದ್ದು, ಆರೋಪಿಗೆ ಭಯದ ವಾತಾವರಣ ಸೃಷ್ಟಿಸಿದ್ದು ಯಾವ ಕಾರಣಕ್ಕೆ? ಹೀಗೆ ಮಾಡಿ ಅಂತ ಯಾವ ಕಾನೂನು ಹೇಳುತ್ತೆ? ಬಂಧಿಸಿದ್ದು ಯಾಕೆ ಅಂತಾನು ಹೇಳದೆ ಸತಾಯಿಸಿದ್ರು ಅಂತ ಸಿಟಿ ರವಿ ಆರೋಪಿಸ್ತಾ ಇದ್ದಾರೆ. ನನಗೆ ಅರೆಸ್ಟ್ ಮಾಡಿದೀರಾ ಅಂದ್ರೆ ಉತ್ತರ ಇಲ್ಲ, FIR ಆಗಿದೆಯಾ ಅಂದ್ರೆ ಉತ್ತರ ಇಲ್ಲ. ವಕೀಲರು ಭೇಟಿ ಮಾಡ್ಲಿಕ್ಕೆ ಬರ್ತಾರೆ ಅಂತಂದ್ರೆ ಅವ್ರನ್ನ ಭೇಟಿಗೆ ನಿರಾಕರಿಸಿದ್ರು. ಕಸ್ಟಡಿಗೆ ತಗೊಂಡ್ರೆ ಯಾವ ಕಾರಣಕ್ಕೆ ಕಸ್ಟಡಿಗೆ ತಗೊಂಡಿದೀವಿ ಅಂತ ನನಗೆ ಹೇಳ್ಬೇಕಾಗತ್ತೆ. FIR ಕಾಪಿ ಕೊಡಬೇಕಾಗುತ್ತೆ. ವಕೀಲರ ಸಂಪರ್ಕಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಕುಟುಂಬ ವರ್ಗದವರಿಗೆ ಮಾಹಿತಿ ತಿಳಿಸೋದು ಅಂತ ಕೆಲಸವನ್ನ ಮಾಡಬೇಕಾಗತ್ತೆ ಕಾನೂನು ಪ್ರಕಾರ. ನನ್ನ ವಿಷಯದಲ್ಲಿ ಯಾವುದೂ ನಡೆಯಲಿಲ್ಲ. ಯಾಕೆ ಅನ್ನೋದೇ ಯಕ್ಷ ಪ್ರಶ್ನೆ. ಸಿಟಿ ರವಿಯವರನ್ನ ರಾತ್ರೋರಾತ್ರಿ ಖಾನಾಪುರ ಠಾಣೆಯಿಂದ ಕರ್ಕೊಂಡು ಹೊರಟ ಪೊಲೀಸರು ಠಾಣೆಯಿಂದ ಠಾಣೆಗೆ ಸುತ್ತಾಡಿಸಿದ್ದಾರಂತೆ. ಊರಿಂದ ಊರಿಗೆ ರೌಂಡ್ ಹೊಡೆಸಿದ್ದಾರಂತೆ. ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಕೇಳಿದ್ರೆ ಉತ್ತರವಿಲ್ಲ. ಏನ್ ಮಾಡೋದಿಕ್ಕೆ ಹೊರಟಿದ್ದೀರಿ ಅಂದ್ರೂ ಉತ್ತರ ಇಲ್ಲ. ಪೊಲೀಸ್ ಸ್ಟೇಷನ್ನಲ್ಲಿ ಇರಬೇಕಾದ ಆರೋಪಿಯನ್ನ ಹೀಗೆ ರಾತ್ರಿಯಿಂದ ಬೆಳಗಿನವರೆಗೆ 100 ಕಿಲೋಮೀಟರ್ ಗಟ್ಟಲೆ ಸುತ್ತಾಡಿಸಿದ್ದು ಯಾಕೆ? ಹೀಗೆ ಮಾಡಬೇಕು ಅಂತ ಮೇಲಿನವರ ಆದೇಶ ಇತ್ತ? ಮಂತ್ರಿಗಳು ಫೋನ್ ಮೇಲೆ ಫೋನು ಈ ರೀತಿ ದೌರ್ಜನ್ಯ ಈ ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕೆ. ಯಾಕೆ ಬಂಧಿಸ್ತೆ ಅಂತ ಇದುವರೆಗೂ ಸಿಟಿ ರವಿನ ಪದೇ ಸಿಟಿ ರವಿ ಅಂಗಲಾಚ್ತಾ ಇರೋದನ್ನು ನೋಡಿದೆ, ಡಿಮ್ಯಾಂಡ್ ಮಾಡ್ತಾ ಇರೋದು ನೋಡಿದೆ. ಆದರೆ ಹೇಳಲೇ ಇಲ್ಲ ಅವರು ಯಾಕೆ ಬಂಧಿಸಿದ್ದೀನಿ ಅಂತ ಹೇಳಲೇ ಇಲ್ಲ. 10 ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. 10 ಸ್ಟೇಷನ್, 3 ಡಿಸ್ಟಿಕ್, 3 ಡಿಸ್ಟಿಕ್: ಗದಗ್, ಹುಬ್ಳಿ, ಧಾರವಾಡ, ಬಾಗಲಕೋಟೆ, ಬೆಳಗಾವಿ ರೂರಲ್. ಇತಿಹಾಸದಲ್ಲಿ ಎಂದೂ ಕೇಳಿಲ್ಲ. 10 ಸ್ಟೇಷನ್, 3 ಜಿಲ್ಲೆ, ರಾತ್ರಿ ಇಡೀ ಸುತ್ತಾಟ. ಆ ಸಮಯದಲ್ಲಿ ಸಿಟಿ ರವಿ ಅವರ ತಲೆಗೆ ಗಾಯವಾಗಿ ರಕ್ತ ಸುರಿತಾ ಇತ್ತಂತೆ. ಕುಡಿಯೋದಿಕ್ಕೆ ನೀರು ಕೇಳಿದ್ರೆ ನೀರು ಕೊಡ್ಲಿಲ್ಲ ಅಂತ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಸಿಟಿ ರವಿ. ಇದಕ್ಕಿದ್ದಂಗೆ ಏಕಾಏಕಿ ಎತ್ಕೊಂಡು ನನ್ನನ್ನು ಪೊಲೀಸು ಸ್ಕಾರ್ಪಿಯೋದೊಳಗೆ ತುಂಬಿದ್ರು. ಆಗ ಲಾಠಿಯಿಂದ ಹೊಡ್ತಾ ಬಿತ್ತು, ಹೇಗಾಯ್ತು ನಂಗೆ ಗೊತ್ತಿಲ್ಲ, ನನ್ನ ತಲೆಗೆ ಹೊಡ್ತಾ ಬಿತ್ತು, ರಕ್ತ ಬರ್ತಾ ಇದೆ. ಅಲ್ಲಿಂದ ಮುಂದೆ ಕಿತ್ತೂರು, ನನ್ನ ತಲೆ ನೋವಾಗ್ತದೆ, ತಲೆ ಬರ್ತಾ ಇದೆ, ವಾಮಿಟಿಂಗ್ ಸೆನ್ಸಸ್ ಬರ್ತಾ ಇದೆ, ಕುಡಿಯಕ್ಕೆ ನೀರು ಕೊಡಿ ಅಂದ್ರೆ ಗಾಡಿಯಲ್ಲಿ ನೀರಿಲ್ಲ. ಪೊಲೀಸ್ ಜೀಪ್ ಕಲ್ಲು ಕ್ವಾರಿಯ ಬಳಿ ನಿಂತಿದ್ದೇಕೆ? ಕಬ್ಬಿನ ಗದ್ದೆ, ದಟ್ಟಾರಣ್ಯ, ಏನದು ರಾತ್ರಿ ರೌಂಡ್ಸ್ ಗುಟ್ಟು? ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಸಿಟಿ ರವಿ ಪ್ರಾಸ್ಟಿಟ್ಯೂಟ್ ಅಂತ ನಿಂದಿಸಿದ್ರೋ ಇಲ್ವೋ ಅನ್ನೋದು ತನಿಖೆಯಿಂದ ಹೊರಬರಲೇಬೇಕು.
ಈಗಾಗಲೇ ತನಿಖೆ ಶುರುವಾಗಿದೆ. ವಿಧಾನ ಪರಿಷತ್ನಲ್ಲಿ ನಡೆದ ಘಟನಾವಳಿಗಳ ದೃಶ್ಯಗಳು ಎಫ್ಎಸ್ಎಲ್ ಪರೀಕ್ಷೆಗೆ ಒಳಪಡಲಿದೆ. ಅಲ್ಲಿ ಕೇಳಿ ಬಂದಿರೋ ಧ್ವನಿ ಸಿಟಿ ರವಿ ಅವರದ್ದೇನ ಅನ್ನೋದ್ರ ಸತ್ಯ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಹೊರ ಬಂದೇ ಬರುತ್ತೆ. ಅದು ತನಿಖೆಗೆ ಸಂಬಂಧಪಟ್ಟ ವಿಚಾರ. ಆದ್ರೆ ಅರೆಸ್ಟ್ ಮಾಡಿದ ಮೇಲೆ ನಡೆದ ಕೆಲ ಘಟನೆಗಳಿವೆಯಲ್ಲ, ಅನುಮಾನಕ್ಕೆ ಕಾರಣವಾಗಿರೋದೇ ಅದು. ಬೆಚ್ಚಿ ಬೀಳಿಸೋ ಸಂಗತಿ ಏನಂದ್ರೆ, ಖಾನಾಪುರ ಪೊಲೀಸ್ ಸ್ಟೇಷನ್ನಿಂದ ಸಿಟಿ ರವಿ ಅವರನ್ನ ಕರ್ಕೊಂಡು ಇಡೀ ಸಿಟಿ ಸುತ್ತಾಡಿಸಿ ಕೊನೆಗೆ ಅದೆಲ್ಲೋ ಜಲ್ಲಿ ಕ್ರಷರ್ ಹತ್ತಿರ, ಕಲ್ಲು ಕ್ವಾರಿ ಹತ್ತಿರ ಕರ್ಕೊಂಡು ಹೋಗಿದ್ರಂತೆ. ನಿರ್ಜನ ಪ್ರದೇಶ, ನಟ್ಟ ನಡುರಾತ್ರಿ, ಅದೆಂಥ ಗಂಡದೆಯಾದ್ರೂ ಒಂದು ಕ್ಷಣ ಜಲ್ ಅನ್ನಲೇಬೇಕು. ಅಂಥದ್ರಲ್ಲಿ ಸಿಟಿ ರವಿಯವರ ಹಣೆಯಲ್ಲಿ ಬೆವರು ಇಳಿದೇ ಇರತ್ತಾ? ಅಷ್ಟು ಸಾಲದೆಂಬಂತೆ ಅಲ್ಲಿಂದ ಕಬ್ಬಿನ ಗದ್ದೆ, ಅಲ್ಲಿಂದ ಒಂದು ಕಾಡಿನ ದಾರಿ, ಅಲ್ಲೆಲ್ಲ ಗಾಡಿ ನಿಲ್ಲಿಸಿ ಭಯದ ವಾತಾವರಣ ಸೃಷ್ಟಿಸಿ ಸಿಟಿ ರವಿಯವರಿಗೆ ಮಾನಸಿಕ ಹಿಂಸೆ ನೀಡಿದ್ದಾರೆ ಅಂತ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಸಿಟಿ ರವಿ ಹೇಳೋದಲ್ಲ, ಆ ಫಾರೆಸ್ಟ್ ಕಬ್ಬಿನ ಗದ್ದೆಗೆ ನಿಲ್ಸಿದ್ರಂತೆ 1 hour ಆದಮೇಲೆ ಫೋನ್ ಬಂತಂತೆ, ಎತ್ಕೊಂಡೋಗಿ ತಿರ್ಗ ಕ್ವಾರಿ ಒಳಗೆ ತೊಗೊಂಡೋಗಿ ನಿಲ್ಲಿಸ್ಬಿಟ್ರಂತೆ. ತಿರ್ಗಿ ಫೋನ್ ಬಂತಂತೆ, ಕ್ವಾರಿ ಗದ್ದೆಯಿಂದ ತೊಗೊಂಡೋಗಿ ಫಾರೆಸ್ಟಾಗಿ ನಿಲ್ಲಿಸ್ತಂತೆ. ಆಮೇಲೆ ಫೋನ್ ಬಂತು, ಆ ತಾಲೂಕು ತಗೊಂಡೋಗಿ ಈ ತಾಲೂಕು ತಗೊಂಡು, ಹಿಂಗೆ ಎಲ್ಲ ತಾಲೂಕುಗಳು ಸುತ್ತಿಸಿ ಕೊನೆಯಲ್ಲಿ ಕರ್ಕೊಂಬಂದಿರೋದು. ಅವ್ರಿಗೆ ಕುಡಿಯಕ್ಕೆ ನೀರು ಕೊಡದೆ, ಊಟ ಕೊಡದೆ. ಸಿಟಿ ರವಿ ವಿರುದ್ಧ ಸಂಚು ಹೆಣೆಯಲಾಗಿತ್ತ. ಅತಿರೇಕದ ಆಟಾಟೋಪಕ್ಕೆ ಆದೇಶ ಕೊಟ್ಟವರು ಯಾರು? ಮಧ್ಯರಾತ್ರಿಯ ಮಸಲತ್ತು, ಇದು ಯಾರ ಸಂಚು? ಸಿಟಿ ರವಿಯವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಪ್ರಾಸ್ಟಿಟ್ಯೂಟ್ ಅಂತ ನಿಂದಿಸಿರೋದೇ ಹೌದಾದ್ರೆ ನೋ ಡೌಟ್ ಅದು ಅತಿರೇಕ. ಹಾಗೇನೆ ಆ ಆರೋಪದಲ್ಲಿ ಅರೆಸ್ಟ್ ಮಾಡಿದ್ಮೇಲೆ ರವಿಯವರನ್ನ ನಡೆಸಿಕೊಂಡಿರೋ ರೀತಿಯೂ ಅಷ್ಟೇ ಅತಿರೇಕ. ಹಾಗಾದ್ರೆ ಆ ಅತಿರೇಕದ ಆಟಾಟೋಪಕ್ಕೆ ರಾತ್ರೋರಾತ್ರಿ ಆದೇಶ ಕೊಟ್ಟೋರು ಯಾರು? ಮಧ್ಯರಾತ್ರಿ ಮಸಲತ್ತಿಗೆ ಡೈರೆಕ್ಷನ್ ಯಾರದ್ದು? ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ ಅಥವಾ ಪೊಲೀಸ್ ಅಧಿಕಾರಿಗಳ? ಯಾರು ಅಂತ ಪ್ರಶ್ನಿಸ್ತಾ ಇದ್ದಾರೆ ಸಿಟಿ ರವಿ. ಬೆಳಗಾವಿನ ಕಮಿಷನರು ಅವರ ನಡೆ ನಿಗೂಢವಾಗಿತ್ತು, ಭೀಮಾಶಂಕರ್ ನಡೆ ನಿಗೂಢವಾಗಿತ್ತು, ನನ್ನ ಜೊತೆ ಯಾರು ಅಧಿಕಾರಿಗಳಿದ್ರು ಅವ್ರ ನಡೆ ನಿಗೂಢವಾಗಿತ್ತು. ಪೊಲೀಸ್ ಅಧಿಕಾರಿಗಳು ನನ್ನ ಮೇಲೆ ದೌರ್ಜನ್ಯ ಆಗಿದೆ, ಮಾನವ ಹಕ್ಕಿನ ಉಲ್ಲಂಘನೆ ಆಗಿದೆ, ಇವರೆಲ್ಲರ ಕಾಲ್ ರೆಕಾರ್ಡನ್ನು ಪರಿಶೀಲನೆ ಮಾಡಬೇಕು, ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ತನಿಖೆಯಾಗಿ ಯಾರ ಜೊತೆ ಇವರು ಮಾತಾಡ್ತಿದ್ರು? ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು, ಉಪಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು, ಸ್ವತಃ ಸಚಿವೆ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಡೈರೆಕ್ಷನ್ ಕೊಡ್ತಿದ್ರು, ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಗಳು ನಾವೆಲ್ಲ ನೋಡ್ಕೊಳ್ತೀವಿ ಬಿಡಿ ಸರ್ ಅಂತ ಹೇಳಿ ಡೈರೆಕ್ಷನ್ ಕೊಡ್ತಾ ಇದ್ರು? ಇಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿರಬೇಕಾದ ಆರೋಪಿಯನ್ನ ಊರೂರು ಸುತ್ತಾಡಿಸಲಾಗಿದೆ, ಜೀವ ಭಯದ ವಾತಾವರಣ ಸೃಷ್ಟಿಸಲಾಗಿದೆ. ಇಡೀ ಪ್ರಕರಣವನ್ನ ನೋಡ್ತಾ ಇದ್ರೆ ಏನೋ ಮಾಡಲು ಹೋಗಿ ಮತ್ತಿನ್ನೇನೋ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಪ್ರಕರಣದ ಬೆನ್ನಲ್ಲೇ ರಾಜಕೀಯ ರಣರಂಗ ಸೃಷ್ಟಿಯಾಗಿರೋದು ಇದೇ ಕಾರಣಕ್ಕೆ. ಮಧ್ಯರಾತ್ರಿ ಮಸಲತ್ತಿಗೆ ಬಲಿಯಾದ್ರ ಸಿಟಿ ರವಿ. ಡಿಕೆಶಿ ಹೆಬ್ಬಾಳ್ಕರ್ ಕಡೆ ಕೈ ತೋರಿಸಿದ್ದೇಕೆ ಬಿಜೆಪಿ ನಾಯಕ? ರವಿ ವಿರುದ್ಧ ಅತಿರೇಕದ ಕ್ರಮದ ಹಿಂದೆ ಯಾರ ಸಂಚು? ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಸಿಟಿ ರವಿ ಪ್ರಾಸ್ಟಿಟ್ಯೂಟ್ ಅಂತ ನಿಂದಿಸಿದ್ದು, ನಂತರ ರವಿ ಅವರನ್ನ ಪೊಲೀಸರು ಬಂಧಿಸಿದ್ದು, ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಬಂಧನದ ನಂತರ ನಡೆದ ಅತಿರೇಕದ ಕ್ರಮ ಈಗ ವಿವಾದಕ್ಕೆ ಕಾರಣವಾಗಿದೆ. ಆರೋಪಿಯನ್ನು ಪೊಲೀಸ್ ಠಾಣೆಯಲ್ಲಿ ಇರಿಸುವ ಬದಲು ಊರೂರು ಸುತ್ತಾಡಿಸಿದ್ರು, ತಲೆಗೆ ಗಾಯವಾದ್ರೂ ಕುಡಿಯಲು ಒಂದು ತೊಟ್ಟು ನೀರು ಕೊಡದೆ ಸತಾಯಿಸಿದ್ರು, ನಂಗೆ ಮಾನಸಿಕ ಹಿಂಸೆ ನೀಡಿದ್ರು ಅಂತ ಪೊಲೀಸರ ವಿರುದ್ಧ ಸಿಟಿ ರವಿ ಆರೋಪ ಮಾಡಿದ್ದಾರೆ. ಮೇಲಿನವರ ಆದೇಶವಿಲ್ಲದೆ ಕೆಳ ಹಂತದ ಪೊಲೀಸರು ಈ ರೀತಿ ಮಾಡಲು ಸಾಧ್ಯವೇ ಇಲ್ಲ. ಇದು ತಮ್ಮ ವಿರುದ್ಧ ನಡೆದಿರೋ ಮಸಲತ್ತು, ರಾಜಕೀಯ ದ್ವೇಷದ ಫಲ ಅಂತ ಸಿಟಿ ರವಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದರ ಹಿಂದೆ ಇರೋದು ಯಾರು? ಸಿಎಂ ಸಿದ್ದರಾಮಯ್ಯನವರ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ, ಅಥವಾ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ? ಇದು ಯಾರ ಚಿತಾವಣೆ ಅಂತ ಸಿಟಿ ರವಿ ಪ್ರಶ್ನಿಸಿದ್ದಾರೆ. ಯಾರ ಜೊತೆ ಇವರು ಮಾತಾಡ್ತಿದ್ರು? ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು, ಉಪಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು, ಸ್ವತಃ ಸಚಿವೆ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಡೈರೆಕ್ಷನ್ ಕೊಡ್ತಿದ್ರು,
ತಮ್ಮ ವಿರುದ್ಧ ಸಿಟಿ ರವಿ ಈ ಆರೋಪ ಮಾಡ್ತಾ ಇದ್ದಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೆರಳಿ ಕೆಂಡವಾಗಿದ್ದಾರೆ. ಹೌದು, ಎಲ್ಲದಕ್ಕೂ ನಾನೇ ಕಾರಣ ಅಂತ ಸಿಟಿ ರವಿಗೆ ತಿರುಗೇಟು ಕೊಟ್ಟಿದ್ದಾರೆ. ಅವ್ರ ಪಾರ್ಟಿ ಸಂಸ್ಕೃತಿ, ಅವ್ರ ಲೀಡರ್ ಸಂಸ್ಕೃತಿ, ಕಾನೂನಲ್ಲಿ ಬೇಲ್ ಸಿಕ್ಕೇ ಸಿಗ್ತದೆ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಅವರು ಪೊಲೀಸ್ ಅವರಿದ್ದು ಉಂಟು, ಕೋರ್ಟ್ ಉಂಟು, ಅವರುಂಟು, ಅವ್ರು ಮಾಡಿದಂಥ ಅಪರಾಧ ಉಂಟು. ಮುಖ್ಯ ವಿಚಾರ ಮಾತಾಡಿರೋದು ಅವರ ಭಾಷೆ, ಅವರ ಸಂಸ್ಕೃತಿ, ಅರಕಲು ಬಾಯಿ ವಿಚಾರ. ಹಿಂದೆ ಜಯಮಾಲ ವಿಚಾರಕ್ಕೂ ಹಿಂಗೆ ಮಾತಾಡಿದ್ರು, ಸಿದ್ದರಾಮಯ್ಯಂಗೂ ಹಿಂಗೆ ಮಾತಾಡಿದ್ರು. ಬೇರೆ ಬೇರೆ ಇದು ನಿತ್ಯ ಸುಮಂಗಲಿ ಅಂತ ಅಸೆಂಬ್ಲಿಲಿ ಒಂದ್ಸತಿ ನಡೆದಿತ್ತು, ಇದು ನಡೆದಿದೆ. ಇದು ಸರಿನಾ ಇಲ್ವಾ ಅಂತ ದೊಡ್ಡ ಮಟ್ಟಕ್ಕೆ ಒಂದು ನ್ಯಾಷನಲ್ ಪಾರ್ಟಿ ಲೀಡ್ರು. ನನಗೂ ಅವ್ರ ಬಗ್ಗೆ ಭಾಳ ಸಿಂಪತಿ ಇದೆ. ಒಳ್ಳೆ ಕಲ್ಚರ್, ಚಿಕ್ಕಮಂಗ್ಳೂರು ಜನ ಅಂದರೆ ಒಳ್ಳೆ ಕಲ್ಚರ್ ಜನ. ಆ ಪಾರ್ಟಿಲಿ ಈ ಥರ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಸರಿನಾ ಇಲ್ವಾ ಅನ್ನೋದು ಫಸ್ಟು ಅವರು ಅರ್ಥ ಮಾಡ್ಕೊಳ್ಬೇಕು. ಆತ್ಮಸಾಕ್ಷಿ ಇಸ್ ಇಂಪಾರ್ಟೆಂಟ್. ಖಾನಾಪುರ ಪೊಲೀಸ್ ಠಾಣೆಯಲ್ಲಿದ್ದ ಸಿಟಿ ರವಿ ಅವರನ್ನು ಅಲ್ಲಿಂದ ಖಾಲಿ ಮಾಡಿಸಿದ್ದು, ಊರೂರು ಸುತ್ತಿಸಿದ್ದೇ ಈಗ ವಿವಾದಕ್ಕೆ ಕಾರಣವಾಗಿರೋದು. ಪೊಲೀಸರು ಯಾಕೆ ಹೀಗ್ ಮಾಡಿದ್ರು? ಪೊಲೀಸ್ ಸ್ಟೇಷನ್ನಲ್ಲಿರಬೇಕಾದ ಆರೋಪಿಯನ್ನ ರಾತ್ರೋರಾತ್ರಿ ಊರೂರು ಸುತ್ತಿಸಿದ್ದು ಯಾಕೆ? ಈ ಪ್ರಶ್ನೆಗೆ ಬೆಳಗಾವಿಯ ಪವರ್ಫುಲ್ ಮಿನಿಸ್ಟರ್, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟ ಉತ್ತರ ಏನ್ ಗೊತ್ತಾ? ಅವ್ರನ್ನ ಆ ಥರ ಮಾಡಲಿಕ್ಕೆ ಅಂದರೆ ಅವರು ಎಲ್ಲ ಕಡೆ ಬರ್ತಾಯಿದ್ರು. ಅವ್ರು BJP ಕಾರ್ಯಕರ್ತರು MLAಗಳು ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಖಾನಾಪುರದಾಗ ಡಿಸ್ಟರ್ಬ್ ಮಾಡೋದ್ರಿಂದ ಅವ್ರು ಬೇರೆ ಕಡೆ ಹೋದಾರ ಉದ್ದೇಶ ಅಷ್ಟೇ ಹೊರತಾಗಿ ಅವ್ರಿಗೇನು ತೊಂದರೆ ಕೊಡಬೇಕಂತಲ್ಲ. ಊರಲ್ಲಿ ಹೋಗಿ ಜಾಸ್ತಿ ಒಳಗಡೆ ಹೋಗೋದು, ಪೊಲೀಸರನ್ನ ಬೈಯೋದು ಈಗ ಮಾಡೋದ್ರಿಂದ ಶಿಫ್ಟ್ ಮಾಡಿದಾರೆ ಹೊರತಾಗಿ ಬೇರೆ ಉದ್ದೇಶದಿಂದ ಏನು ಮಾಡಿಲ್ಲ. ಇದು ಬಿಜೆಪಿ MLC ಸಿಟಿ ರವಿ ವಿರುದ್ಧ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗರು ಬೆಳಗಾವಿಯಲ್ಲಿ ನಡೆಸಿದ ಬೃಹತ್ ಪ್ರತಿಭಟನೆಯ ದೃಶ್ಯ. ಬೆಳಗಾವಿಯ ಸಿಪಿಎಡ್ ಮೈದಾನದಿಂದ DC ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಟಿ ರವಿ ಅಣಕು ಶವಯಾತ್ರೆ ಮಾಡಿದ್ರು. ಸಚಿವೆ ಹೆಬ್ಬಾಳ್ಕರ್ಗೆ ಅಶ್ಲೀಲ ಪದ ಬಳಸಿ ನಿಂದಿಸಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಚೆನ್ನಮ್ಮ ವೃತ್ತದಲ್ಲಿ ಸಿಟಿ ರವಿ ಅಣಕು ಶವಕ್ಕೆ ಬೆಂಕಿ ಇಟ್ಟು ಸಿಟ್ಟು ಹೊರಹಾಕಿದ್ರು. ಹೆಬ್ಬಾಳ್ಕರ್ ಅವರಷ್ಟೇ ಅಲ್ಲ, ಇಡೀ ಸ್ತ್ರೀ ಕುಲಕ್ಕೆ ಅಪಮಾನ ಮಾಡಿರೋ ಸಿಟಿ ರವಿ ಕ್ಷಮೆ ಯಾಚಿಸಬೇಕು ಮತ್ತು ಅವರ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನ ರದ್ದು ಮಾಡಬೇಕು ಅಂತ ಆಗ್ರಹಿಸಿದ್ರು. ಇದೇ ವೇಳೆ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್, ಬಿಜೆಪಿ ನಾಯಕರೇ ಸಿಟಿ ರವಿ ವಿರುದ್ಧ ಒಳಗೊಳಗೆ ಆಕ್ರೋಶ ಹೊರ ಹಾಕ್ತಿದ್ದಾರೆ ಅಂತ ಹೇಳಿದ್ರು. ಒಬ್ಬ ಮಹಿಳೆಗೆ ಅವಾಚ್ಯ ಶಬ್ದದಿಂದ ಮಾತಾಡಿದ ನಂತರ ನೀವು ಈ ತರ ಸಮರ್ಥನೆ ಮಾಡ್ಕೊಳ್ತೀರಾ? ಆರ್ ಅಶೋಕ್ ಅವ್ರಿಗೂ ಕೂಡ ಗೌರವದಿಂದ ನಾನು ಕೇಳ್ಕೊತೀನಿ, ವಿಜೇಂದ್ರ ಅವ್ರಿಗೂ ಕೂಡ ಗೌರವದಿಂದ ನಾನು ಕೇಳ್ಕೊತೀನಿ. ಎಲ್ಲೋ ನನ್ನ ಮನಸ್ಸು ನನಗೆ ಹೇಳ್ತಾ ಇದೆ, ಅವರಿಬ್ಬರು ನಾಯಕರು ಸಿಟಿ ರವಿಗೆ ಮನಸ್ಸಲ್ಲಿನೇ ಚೀತು ಅಂತ ಹೇಳ್ತಿರ್ಬೋದು, ಆದರೆ ಬೇರೆ ಹೈಕಮಾಂಡ್ ಪ್ರೆಷರ್ನಿಂದ ಇವತ್ತು ಅವ್ರ ಸಮರ್ಥನೆ ಅವ್ರು ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಸಿಟಿ ರವಿ ಪ್ರಾಸ್ಟಿಟ್ಯೂಟ್ ಅಂತ ನಿಂದಿಸಿದ್ದಾರೆ ಅನ್ನೋ ಆರೋಪ. ಅದರ ಬೆನ್ನಲ್ಲೇ ಸಿಟಿ ರವಿ ವಿರುದ್ಧ ನಡೆದ ಪೊಲೀಸರ ಅತಿರೇಕ ಪ್ರತಿಭಟನೆಯ ಕಿಚ್ಚು ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿ ಬಿಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.